ನಮಸ್ಕಾರ. ನವೆಂಬರ್ 19 ಮತ್ತು 20ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ಎಐ ಏಜೆಂಟ್ ಚಾಟ್ ಬಾಟ್ಗೆ ಕರ್ನಾಟಕ ಸರ್ಕಾರ ಯಾವ ಹೆಸರನ್ನು ನಾಮಕರಣ ಮಾಡಿದೆ? ಆಯ್ಕೆಗಳು: ಎ. ವಿವೇಕ್, ಬಿ. ಧ್ಯಾನ್, ಸಿ. ಶ್ರವಣ್, ಡಿ. ಬುದ್ಧ. ಉತ್ತರ ಡಿ. ಬುದ್ಧ. ಪ್ರಶ್ನೆ 2. ಇತ್ತೀಚೆಗೆ ಕಟ್ಟಪಾಡಿ ವೇಲೂರು ಬಳಿ 60 ವರ್ಷದ ಮಹಿಳೆಯು ಯಾವ ನದಿಯಲ್ಲಿ ಫ್ಲಾಶ್ ಫ್ಲಡ್ನಿಂದ ಕೊಚ್ಚಿ ಹೋದರು? ಫ್ಲಾಶ್ ಫ್ಲಡ್ ಅಂತಂದ್ರೆ ನದಿಯಲ್ಲಿ ತಕ್ಷಣವೇ ಸಂಭವಿಸುವ ಆಕಸ್ಮಿಕ ಪ್ರವಾಹ. ಆಯ್ಕೆಗಳು: ಎ. ಕಾವೇರಿ ನದಿ, ಬಿ. ಪೆನ್ನರ್ ನದಿ, ಸಿ. ಪಾಲಾರ್ ನದಿ, ಡಿ. ವೈಗೈ ನದಿ. ಉತ್ತರ ಸಿ. ಪಾಲಾರ್ ನದಿ. ಪ್ರಶ್ನೆ 3. ಪಾಲಾರ್ ನದಿ ಯಾವ ಭಾರತೀಯ ರಾಜ್ಯದಲ್ಲಿ ಹುಟ್ಟುತ್ತದೆ? ಆಯ್ಕೆಗಳು: ಎ. ತಮಿಳುನಾಡು, ಬಿ. ಆಂಧ್ರ ಪ್ರದೇಶ, ಸಿ. ಕೇರಳ, ಡಿ. ಕರ್ನಾಟಕ. ಉತ್ತರ ಡಿ. ಕರ್ನಾಟಕ. ಪ್ರಶ್ನೆ 4. ಪಾಲಾರ್ ನದಿಯ ಮೇಲೆ ನಿರ್ಮಿಸಿದ ಆರ್ಕೋಟ್ ಆಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ. ತಮಿಳುನಾಡು, ಬಿ. ಕೇರಳ, ಸಿ. ಕರ್ನಾಟಕ, ಡಿ. ಆಂಧ್ರ ಪ್ರದೇಶ. ಉತ್ತರ ಎ. ತಮಿಳುನಾಡು. ಪ್ರಶ್ನೆ 5. ಸಿಕಲ್ ಸೆಲ್ ರೋಗವು ಮುಖ್ಯವಾಗಿ ರಕ್ತದ ಯಾವ ಅಂಶವನ್ನು ಪ್ರಭಾವಿಸುತ್ತದೆ? ಆಯ್ಕೆಗಳು: ಎ. ರಕ್ತಫಲಕಗಳು, ಬಿ. ಪ್ಲಾಸ್ಮಾ, ಸಿ. ಶ್ವೇತ ರಕ್ತ ಕಣಗಳು, ಡಿ. ಕೆಂಪು ರಕ್ತ ಕಣಗಳಲ್ಲಿನ ಹಿಮೋಗ್ಲೋಬಿನ್. ಉತ್ತರ ಡಿ. ಕೆಂಪು ರಕ್ತ ಕಣಗಳಲ್ಲಿನ ಹಿಮೋಗ್ಲೋಬಿನ್. ಪ್ರಶ್ನೆ 6. ಭಾರತದಲ್ಲಿ ಮಕ್ಕಳಲ್ಲಿ ಸಿಕಲ್ ಸೆಲ್ ರೋಗ ಗುಣಪಡಿಸಲು ಯಶಸ್ಸು ತೋರಿಸಿದ ಚಿಕಿತ್ಸೆ ಯಾವುದು? ಆಯ್ಕೆಗಳು: ಎ. ರಾಸಾಯನಿಕ ಚಿಕಿತ್ಸೆ, ಬಿ. ಡಯಾಲಿಸಿಸ್, ಸಿ. ಮೂಳೆಮಜ್ಜೆ ಟ್ರಾನ್ಸ್ಪ್ಲಾಂಟ್, ಡಿ. ರಕ್ತ ವರ್ಗಾವಣೆ. ಉತ್ತರ ಸಿ. ಮೂಳೆಮಜ್ಜೆ ಟ್ರಾನ್ಸ್ಪ್ಲಾಂಟ್. ಪ್ರಶ್ನೆ 7. ಸಿಕಲ್ ಸೆಲ್ ರೋಗಕ್ಕಾಗಿ ಜೀನ್ ಥೆರಪಿಗೆ ಅನುಮೋದನೆ ನೀಡಿದ ಮೊದಲ ದೇಶ ಯಾವುದು? ಆಯ್ಕೆಗಳು: ಎ. ಭಾರತ, ಬಿ. ಯುನೈಟೆಡ್ ಕಿಂಗ್ಡಮ್, ಸಿ. ಜಪಾನ್, ಡಿ. ಅಮೆರಿಕ. ಉತ್ತರ ಬಿ. ಯುನೈಟೆಡ್ ಕಿಂಗ್ಡಮ್. ಪ್ರಶ್ನೆ 8. ಇತ್ತೀಚೆಗೆ ಉನ್ನತ ಮಟ್ಟದ ಬಿಳಿ ಕಲ್ಲಿಗಾಗಿ ಭೌಗೋಳಿಕ ಸೂಚನೆ ಜಿಐ ಟ್ಯಾಗ್ ಪಡೆದ ಮಾರ್ಬಲ್ ಯಾವುದು? ಆಯ್ಕೆಗಳು: ಎ. ಮಕ್ರಾನ ಮಾರ್ಬಲ್, ಬಿ. ಬನ್ಸ್ವಾರ ಮಾರ್ಬಲ್, ಸಿ. ಜೈಸಲ್ಮೇರ್ ಮಾರ್ಬಲ್, ಡಿ. ಅಂಬಾಜಿ ಮಾರ್ಬಲ್. ಉತ್ತರ ಡಿ. ಅಂಬಾಜಿ ಮಾರ್ಬಲ್. ಪ್ರಶ್ನೆ 9. ಅಂಬಾಜಿ ಮಾರ್ಬಲ್ ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ದೊರೆಯುತ್ತದೆ? ಆಯ್ಕೆಗಳು: ಎ. ಮಹಾರಾಷ್ಟ್ರ, ಬಿ. ಗುಜರಾತ್, ಸಿ. ರಾಜಸ್ಥಾನ್, ಡಿ. ಮಧ್ಯಪ್ರದೇಶ್. ಉತ್ತರ ಬಿ. ಗುಜರಾತ್. ಪ್ರಶ್ನೆ 10. ಇತ್ತೀಚೆಗೆ ಸುದ್ದಿಯಲ್ಲಿರುವ ಉತುರುಂಕು ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಆಯ್ಕೆಗಳು: ಎ. ಚಿಲಿ, ಬಿ. ಪೆರು, ಸಿ. ಬೊಲಿವಿಯಾ, ಡಿ. ಅರ್ಜೆಂಟೀನಾ. ಉತ್ತರ ಸಿ. ಬೊಲಿವಿಯಾ. ಪ್ರಶ್ನೆ 11. ಉತುರುಂಕು ಜ್ವಾಲಾಮುಖಿಯನ್ನು ಜಾಂಬಿ ಜ್ವಾಲಾಮುಖಿ ಎಂದು ಏಕೆ ಕರೆಯಲಾಗುತ್ತದೆ? ಆಯ್ಕೆಗಳು: ಎ. ಪ್ರತಿ ವರ್ಷ ಸ್ಫೋಟಿಸುತ್ತದೆ, ಬಿ. ಸ್ಫೋಟಿಸದೇ ಚಟುವಟಿಕೆ ತೋರಿಸುತ್ತದೆ, ಸಿ. ಇದು ನಶಿಸಿದ ಮತ್ತು ಸತ್ತಿದ ಜ್ವಾಲಾಮುಖಿ, ಡಿ. ನಿರಂತರವಾಗಿ ಲಾವಾ ಹೊರಹಾಕುತ್ತದೆ. ಉತ್ತರ ಬಿ. ಸ್ಫೋಟಿಸದೇ ಚಟುವಟಿಕೆ ತೋರಿಸುತ್ತದೆ. ಪ್ರಶ್ನೆ 12. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಶಾ ವೇದಿಕೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಎ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ, ಬಿ. ಕೃಷಿ ಸಚಿವಾಲಯ, ಸಿ. ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯ, ಡಿ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಉತ್ತರ ಎ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ. ಪ್ರಶ್ನೆ 13. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಶಾ ವೇದಿಕೆಯ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು: ಎ. ಅನ್ನಧಾನ್ಯ ಸಾಗಾಣಿಕೆಯನ್ನು ಟ್ರ್ಯಾಕ್ ಮಾಡುವುದು, ಬಿ. ಬೆಳೆ ಉತ್ಪಾದನೆ ಊಹಿಸುವುದು, ಸಿ. ಗೋದಾಮು ಒಪ್ಪಂದಗಳನ್ನು ಡಿಜಿಟಲ್ ಮಾಡುವುದು, ಡಿ. ಎಐ ಕರೆಗಳ ಮೂಲಕ ಪಿಡಿಎಸ್ ಫಲಾನುಭವಿಗಳ ಪ್ರತಿಕ್ರಿಯೆ ಸಂಗ್ರಹಿಸುವುದು. ಉತ್ತರ ಡಿ. ಎಐ ಕರೆಗಳ ಮೂಲಕ ಪಿಡಿಎಸ್ ಫಲಾನುಭವಿಗಳ ಪ್ರತಿಕ್ರಿಯೆ ಸಂಗ್ರಹಿಸುವುದು. ಪ್ರಶ್ನೆ 14. ಆಶಾ ವೇದಿಕೆಯ ಸಂಪೂರ್ಣ ರೂಪ ಯಾವುದು? ಆಯ್ಕೆಗಳು: ಎ. ಸ್ವಯಂಚಾಲಿತ ಸರಬರಾಜು ನಿರ್ವಹಣಾ ಸಹಾಯಕ, ಬಿ. ಕೃತಕ ಬೆಂಬಲ ಹೆಲ್ಪ್ಲೈನ್ ರಚನೆ, ಸಿ. ಅನ್ನ ಸಹಾಯತ ಹಾಲಿಸ್ಟಿಕ್ ಎಐ ಸೊಲ್ಯೂಷನ್, ಡಿ.
ಅಡ್ವಾನ್ಸ್ಡ್ ಸ್ಮಾರ್ಟ್ ಮಾನವ ಸಹಾಯಕ. ಉತ್ತರ ಸಿ ಅನ್ನ ಸಹಾಯತ ಹೋಲಿಸ್ಟಿಕ್ ಎಐ ಸೊಲ್ಯೂಷನ್. ಪ್ರಶ್ನೆ 15. ರೌಲಾನಿ ಹಬ್ಬವು ಭಾರತದ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಆಯ್ಕೆಗಳು ಎ ಹಿಮಾಚಲ್ ಪ್ರದೇಶ್, ಬಿ ಸಿಕ್ಕಿಂ, ಸಿ ಉತ್ತರಾಖಂಡ್, ಡಿ ಜಮ್ಮು ಮತ್ತು ಕಾಶ್ಮೀರ. ಉತ್ತರ ಎ ಹಿಮಾಚಲ್ ಪ್ರದೇಶ. ಪ್ರಶ್ನೆ 16. ರೌಲಾನಿ ಹಬ್ಬವು ಯಾವ ಜನಾಂಗದ ಸಂಸ್ಕೃತಿಯೊಂದಿಗೆ ಸಂಬಂಧಿಸಿದೆ? ಆಯ್ಕೆಗಳು ಎ ಭುಟಿಯಾ, ಬಿ ಗಡ್ಡಿ, ಸಿ ಗುಜ್ಜರ್, ಡಿ ಕಿನ್ನೋರಿ. ಉತ್ತರ ಡಿ ಕಿನ್ನೋರಿ. ಪ್ರಶ್ನೆ 17. ವಿಸ್ಕೋಸ್ ಸ್ಟೆಫಿಲ್ ಫೈಬರ್ ವಿಎಸ್ಎಫ್ನ ಪ್ರಮುಖ ಉತ್ಪಾದಕ ದೇಶ ಯಾವುದು? ಆಯ್ಕೆಗಳು ಎ ಇಂಡೋನೇಷ್ಯಾ, ಬಿ ಚೀನಾ, ಸಿ ಬಾಂಗ್ಲಾದೇಶ್, ಡಿ ಭಾರತ. ಉತ್ತರ ಬಿ ಚೀನಾ. ಪ್ರಶ್ನೆ 18. ವಿಸ್ಕೋಸ್ ಸ್ಟೆಫಿಲ್ ಫೈಬರ್ ಎಂದರೆ ಏನು? ಆಯ್ಕೆಗಳು ಎ ಪೆಟ್ರೋಲಿಯಂನಿಂದ ತಯಾರಿಸಿದ ಕೃತಕ ಪ್ಲಾಸ್ಟಿಕ್ ಫೈಬರ್, ಬಿ ಕೈಗಾರಿಕಾ ಉಪಯೋಗಗಳಿಗೆ ಬಳಸುವ ಲೋಹ ಫೈಬರ್, ಸಿ ಹತ್ತಿ ಸಸ್ಯಗಳಿಂದ ದೊರೆಯುವ ಶುದ್ಧ ಹತ್ತಿ ಫೈಬರ್, ಡಿ ನೈಸರ್ಗಿಕ ಮೂಲಗಳಿಂದ ದೊರೆಯುವ ಹತ್ತಿಯಂತಹ ಜೈವಿಕವಾಗಿ ಕರಗುವ ಫೈಬರ್. ಉತ್ತರ ಡಿ ನೈಸರ್ಗಿಕ ಮೂಲಗಳಿಂದ ದೊರೆಯುವ ಹತ್ತಿಯಂತಹ ಜೈವಿಕವಾಗಿ ಕರಗುವ ಫೈಬರ್. ಪ್ರಶ್ನೆ 19. ಇತ್ತೀಚೆಗೆ ಸುದ್ದಿಯಲ್ಲಿರುವ ಲೀಡ್ ಐಟಿಯನ್ನು ಯಾವ ದೇಶಗಳು ಸಂಯುಕ್ತವಾಗಿ ಪ್ರಾರಂಭಿಸಿದವು? ಆಯ್ಕೆಗಳು ಎ ಭಾರತ ಮತ್ತು ಸ್ವೀಡನ್, ಬಿ ಭಾರತ ಮತ್ತು ಜಪಾನ್, ಸಿ ಅಮೆರಿಕ ಮತ್ತು ಸ್ವೀಡನ್, ಡಿ ಫ್ರಾನ್ಸ್ ಮತ್ತು ಭಾರತ. ಉತ್ತರ ಎ ಭಾರತ ಮತ್ತು ಸ್ವೀಡನ್. ಪ್ರಶ್ನೆ 20. ಲೀಡರ್ಶಿಪ್ ಗ್ರೂಪ್ ಫಾರ್ ಇಂಡಸ್ಟ್ರಿ ಟ್ರಾನ್ಸಿಷನ್ ಲೀಡ್ ಐಟಿಯ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು ಎ ಎಐ ಆಧಾರಿತ ತಯಾರಿಕೆಯನ್ನು ಉತ್ತೇಜಿಸುವುದು, ಬಿ ಜಾಗತಿಕ ವ್ಯಾಪಾರ ಒಪ್ಪಂದಗಳನ್ನು ಬೆಂಬಲಿಸುವುದು, ಸಿ 2050 ನೆಟ್ ಝೀರೋ ಸಾಧಿಸಲು ಕೈಗಾರಿಕೆಗಳನ್ನು ಕಡಿಮೆ ಕಾರ್ಬನ್ ಮಾರ್ಗಗಳಿಗೆ ವೇಗವಾಗಿ ಪರಿವರ್ತಿಸುವುದು, ಡಿ ಮೇಲಿನ ಯಾವುದೂ ಅಲ್ಲ. ಉತ್ತರ ಸಿ 2050 ನೆಟ್ ಝೀರೋ ಕಾರ್ಬನ್ ಸಾಧಿಸಲು ಕೈಗಾರಿಕೆಗಳನ್ನು ಕಡಿಮೆ ಕಾರ್ಬನ್ ಮಾರ್ಗಗಳಿಗೆ ವೇಗವಾಗಿ ಪರಿವರ್ತಿಸುವುದು. ಧನ್ಯವಾದಗಳು.